ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಬ್ಬದ ವ್ಲಾಗು ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಇದು ಪಾರ್ಟ್ 2 ಫ್ರೆಂಡ್. ಇದು ಯಾರಾದರೂ ಫಸ್ಟು ಪಾರ್ಟ್ 1 ನೋಡ್ಕೊಂಬಂದಿಲ್ಲ ಅಂದರೆ ವ್ಲಾಗ್ನ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮತ್ತು ಕೊಂಡದ್ದು ಬಂದ್ಬಿಟ್ಟು ನಾವು ಇನ್ನೊಂದು ವೀಡಿಯೋದಲ್ಲಿ ಸಪ್ರೇಟಾಗಿ ಹಾಕ್ತೀವಿ. ಅದನ್ನು ನೋಡಿ ಕಾಫಿ ಕೊಟ್ಟಿದ್ದಾರೆ. ಕಾಫಿ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಅಕ್ಕ ಆಮೇಲೆ ಮಾಡಿಕೊಡ್ತೀನಿ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕುಡಿಯೋಲ್ಲ ಎಲ್ಲರೂ, ಎಲ್ಲ ಆ ಥರನೇ ಕುಡಿಯೋದು. ನಾವಂದರೆ ಸ್ಟ್ರಾಂಗ್ ಅಂದರೆ ಮತ್ತೆ ಮಾಡಿಕೊಡ್ತಾಳೆ ನಮ್ಮ ರಾಣಿ. ಇವಳೇ ರಾಣಿ ಅಂತ ನೋಡಿ. ಇಲ್ಲಿ ಬಂದ್ಬಿಟ್ಟು ಮರಿ ಹೊಡಿತಾರಲ್ಲ, ಆ ಮರಿಗಳಿಗೆ ದೇವ್ರ ಹೆಸರು ಹೇಳಿ ದೇವಸ್ಥಾನ ಹತ್ರನೇ ಕುಯ್ಕೊಂಬರ್ಬೋದು. ಅಲ್ಲಿ ಜನ ಜಾಸ್ತಿ ಇರ್ತಾರೆ ಅಂದ್ಬಿಟ್ಟು ಮನೆ ಹಿಂದೆ ಇರಲಿಲ್ಲ, ಇಲ್ಲಿ ಟ್ಯಾಕ್ಟ್ರ್ ನಿಲ್ಲಿಸ್ತಾರೆ. ನಮ್ಮ ದೊಡ್ಡಮ್ಮವ್ರದ್ದು ಕಾಣಿಸ್ತಾ ಇದೆ ಅನಿಸುತ್ತೆ. ಟ್ಯಾಕ್ಟ್ರ್ ಆ ಕಡೆ ಕಾರೆಲ್ಲ ನಿಂತಿದೆ. ಇಲ್ಲಿ ಆಮೇಲೆ ಟ್ಯಾಕ್ಟ್ರ್ ನಮ್ಮ ಅಣ್ಣ ಹಿಂದಕ್ಕೆ ತೆಗಿತಾರೆ. ಅದಕ್ಕೆ ಮನೆ ಹತ್ರನೇ ಪೂಜೆ ಎಲ್ಲ ಮಾಡಿಬಿಟ್ಟು ಇಲ್ಲೇ ಮರಿನ ಹೊಡ್ಕೊತಾರೆ. ಅವ್ರು ಮರಿ ಹೊಡಿಯೋರು. ಇವ್ರು ಬಂದ್ಬಿಟ್ಟು ಮರಿ ಹೊಡಿಯೋರು. ಅವರು ರಾಣಿ ಅಂತ ಹೇಳಿದ್ನಲ್ಲ, ಅವ್ರ ಹಸ್ಬೆಂಡ್ ಕೃಷ್ಣ ಅಂದ್ಬಿಟ್ಟು. ಇವ್ರು ಇರೋದು ತುಮಕೂರಲ್ಲಿ. ಅವರು ನಮ್ಮ ಅಣ್ಣನ ಸೊಸೆ. ನೋಡಿ ನಾನು ಈ ಕಡೆ ಕುಂತಿದ್ದೀನಿ, ಪೂಜೆ ಮಾಡ್ಕೊತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ಮರಿ ಹೊಡಿತಾರೆ. ಮರಿ ಹೊಡೆದ್ರೆ ನಮ್ಮ ಮನೆಯಲ್ಲಿ ಮರಿ ಹೊಡೆಯಲ್ಲ, ನಮ್ಮ ಮನೆಯದೇ ಮರಿ. ಆ್ಯಕ್ಚುಲಿ ಕಟ್ ಮಾಡಿಕೊಡೋದೆಲ್ಲ ಅವ್ರು ಬಂದಿರ್ತಾರೆ, ಅವ್ರು ಕಟ್ ಮಾಡ್ತಾರೆ. ಯಾಕಂದರೆ ಅವರನ್ನೇ ಫಾಸ್ಟಾಗಿ ಮಾಡ್ತಾರೆ. ನಮ್ಮ ಮನೇಲೆಲ್ಲ ಮರಿ ಹೊಡಿಯೋಕೆ ಅವ್ರಿಗೆ ಬರೋಲ್ಲ. ಅದಕ್ಕೆ ಅವರೇ ಹೊಡೆದು ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ದೇವ್ರ ಹೆಸರು ಹೇಳಿ ಬೆಳಿಗ್ಗೆ ನೋಡಿ ಸೀರೆ ಎಲ್ಲ ಉಟ್ಕೊಂಡಿದ್ದೆಲ್ಲ ಕೆಲಸ ಇದೆ ಬಿಚ್ಬಿಟ್ಟು ಡ್ರೆಸ್ ಹಾಕೊಂಬಿಟ್ಟು ನೋಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಮರಿಗಳು ಹೊಡಿತಾರೆ. ಯಾಕಂದರೆ ಎಲ್ಲ ನಂಟರುಗಳನ್ನೆಲ್ಲ ಕರೆದಿರ್ತಾರಲ್ಲ ಗ್ರ್ಯಾಂಡಾಗಿ. ನಾನ್ ವೆಜ್ ಊಟ ಅಂದರೆ ನಿಮಗೆ ಗೊತ್ತಲ್ಲ, ಗೌಡ್ರ ಮನೆ ಊಟ ಅಂದರೆ ಫಸ್ಟ್ ಅಂದರೆ ನಾನ್ ವೆಜ್ಜೇ ಎಲ್ಲರೂ ಪ್ರಿಯ. ನಾನ್ ವೆಜ್ ಅಂದರೆ ಎಲ್ಲರಿಗೂ ಇಷ್ಟನೇ. ಬಟ್ ಮಾಡೇ ಮಾಡ್ತಾರೆ. ಎಂಥವ್ರಾದರೂ ಕೂಡ ಹಬ್ಬ ಅಚ್ಚುಕಟ್ಟಾಗಿ ಜೋರಾಗಿ ಮಾಡ್ತಾರೆ. ಇಲ್ಲಿ ಮರಿ ಪೂಜೆ ದೇವರು ಅದು ಒಪ್ಪಿಸ್ಕೊಳ್ಳಿ ಅಂದ್ಬಿಟ್ಟು ಈ ಥರ ನೀರು ಬಿಡ್ತಾರೆ ಪೂಜೆ ಮಾಡಿ. ಆಮೇಲೆ ಹಾಗೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು, ಅದು ಇದು ಕೆಲಸ ಅಂತೂ ಎಲ್ಲರ ಕೈಯಲ್ಲೂ ಒಂದೊಂದು ಕೆಲಸ ಅಂತೂ ಇದ್ದೇ ಇರುತ್ತೆ. ಹಾಗೆ ಕೆಲಸಗಳು ಮಾಡಿಕೊಂಡು ಈ ಕಡೆ ಮಟನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡ್ತಾಯಿರ್ತಾರೆ. ಇಲ್ಲಿ ನಾನು ಆ ಕಡೆ ಬಂದುಬಿಟ್ಟು ನೈಟೆಲ್ಲ ಬಿಚ್ಚಾಕಿದ್ಮೇಲೆ ನಾನು ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡೋಕ್ಕೆ ಹೋದ್ವಿ. ಆ ವ್ಲಾಗ್ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ವೀಡಿಯೋದಲ್ಲಿ ಇದ್ದರೆ ಹಾಗೆ ಕಂಟಿನ್ಯೂ ನೋಡಿ ಮರಿ ಹೊಡೆದ್ಬಿಟ್ಟು ಹೀಗೆ ದಾರ ಸಮೇತ ಎಲ್ಲ ನೇತಾಗಿ. ಗೌಡ್ರುಗಳನ್ನೇ ಸಾಮಾನ್ಯ ಗೊತ್ತೇ ಇರುತ್ತೆ. ಇಲ್ಲಿ ನೋಡಿ ಎಲ್ಲ ನಾವು ಬಿಡಿಸ್ಕೊತಾ ಇದ್ದೀವಿ. ಒಬ್ಬರು ಕಾಯಿ ತುರ್ಕೊತಾ ಇದ್ದಾರೆ, ಒಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಅದು ಇದು ಸಾಮಾನೆಲ್ಲ ಬೇಕಲ್ಲ, ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಸುಮ್ಮನೆ ಕುಂತ್ಕೊಂಡ್ರೆ ಟೈಮ್ ಬೇಗ ಆಗಿಬಿಡುತ್ತಲ್ಲ. ಮಧ್ಯಾಹ್ನ 12 ಅಷ್ಟೆಲ್ಲ ಊಟ ಕೊಡಬೇಕಲ್ಲ, ಎಲ್ಲರೂ ಬಂದಿರ್ತಾರಲ್ಲ ಗೆಸ್ಟ್ಗಳೆಲ್ಲ, ಅವಾಗೆಲ್ಲ ಊಟ ಕೊಡಬೇಕು ಅಂದ್ಬಿಟ್ಟು ನೋಡಿ ನಮ್ಮ ಶ್ರುತಿನೂ ಎಲ್ಲ ನೈಟಿ ಹಾಕೊಂಡ್ಬಿಟ್ವಿ. ಯಾಕಂದರೆ ಸೀರೆ ಉಟ್ಕೊಂಡ್ರೆ ಬೇಗ ಕೆಲಸಗಳಾಗಲ್ವಲ್ಲ ಫ್ರೆಂಡ್. ಅದಕ್ಕೆ ನೈಟಿಗಳು ಹಾಕ್ಕೊಂಡು ಚಕ ಅಂತ ಕೆಲಸ ಮಾಡ್ಕೊತಾ ಇರ್ತೀವಿ. ಯಾಕಂದರೆ ನೈಟೆಲ್ಲ ಕೊಂಡದೆ ನೋಡಿ ಎಲ್ಲ ಬಿಡಿಸ್ಕೊತ. ಇಲ್ಲಿ ಬೆಳಿಗ್ಗೆ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಎಲ್ಲರಿಗೂ ಟೊಮೆಟೊ ಬಾತ್ ಮಾಡ್ತಾಯಿದ್ದೀವಿ. ಒಂದು 2 ಸೇರಷ್ಟು ಅಕ್ಕಿ ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡಿದೆ. ಚೆನ್ನಾಗೇ ಆಯಿತು. ಬಟ್ ಸ್ವಲ್ಪ ಖಾರ ಕಮ್ಮಿ ಆಯಿತು ಅನಿಸುತ್ತೆ. ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ಲ, ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಮತ್ತು ಮೊಸರು ಸಹ ಸ್ವಲ್ಪ ಕಮ್ಮಿ ಇತ್ತು. ನಮ್ಮಣ್ಣ ಹೇಳ್ದೆ ಚರ್ಬಿ ಹಾಕು ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಮಟನ್ ಚರ್ಬಿನ ಹಾಕ್ತೆ. ಹಂಗೂ ಕೆಲವನು ನನ್ನ ಮಗಳು ನಾನ್ ವೆಜ್ ಅಂದರೆ ಮಟನ್ದು ತಿನ್ನಲ್ಲ. ಸ್ವಲ್ಪ ಕೆಲವು ಮಕ್ಕಳೆಲ್ಲ ತಿನ್ನಲ್ಲ. ನೀವು ಚರ್ಬಿ ಹಾಕಿದ್ದೀರಾ ಅಂದ್ಬಿಟ್ಟು ಕೆಲವರು ತಿನ್ನಲಿಲ್ಲ. ಹಂಗೂ ಕೆಲವರು ತಿಂದು ಟೇಸ್ಟ್ ಚೆನ್ನಾಗಿತ್ತು. ಸ್ವಲ್ಪ ಅದು ಏನು ಗೊತ್ತಾ, ಊರಿನ ಕಡೆ ಮೆಣಸಿನ ಪುಡಿ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟು ಉಪಯೋಗಿಸಲ್ಲ. ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ, ಅದನ್ನು ಉಪಯೋಗಿಸ್ತಾರೆ. ಕಲರ್ ಕಮ್ಮಿ ಇತ್ತು, ಚೆನ್ನಾಗಿತ್ತು ಟೇಸ್ಟಿಂಗಿ. ನೋಡಿ ಇಲ್ಲಿ ಮರಿ ಹೊಡ್ಕೊಡ್ತಾ ಇದ್ದಾರೆ. ನೋಡಿ ಬೋಟಿ ಎಲ್ಲ ಸೈಡಲ್ಲಿ ಇಟ್ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಅವ್ರ ಕಡೆಯವ್ರು ಇಬ್ಬರು ಬಂದಿದ್ರು. ಏನು ಚಕ ಅಂತ ಎಷ್ಟು ಬೇಗ ಕಟ್ ಮಾಡಿಬಿಟ್ರು ಗೊತ್ತಾ. ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಹಿಂದೂಗಳೇ ಮಾಡೋದು. ನಮ್ಮಲ್ಲಿ ಹಬ್ಬದಲ್ಲೆಲ್ಲ ಬಂದ್ಬಿಟ್ಟು ಹಿಂದೂಗಳೇ ಕಟ್ ಮಾಡೋದು. ನಾವೆಲ್ಲ ಮುಸ್ಲಿಮ್ಸಲ್ಲೆಲ್ಲ ಕೈಯಲ್ಲಿ ಕಟ್ ಮಾಡಿಸಲ್ಲ. ನೋಡಿ ಮಟನೆಲ್ಲ ಕಟ್ ಮಾಡಿ ಆ್ಯಕ್ಚುಲಿ ಇದು ಚಿಕನ್ನು ಡಬ್ಬಿಯಲ್ಲಿ. ಚಿಕನ್ ಬಂದ್ಬಿಟ್ಟು ಅಂಗಡಿಯಲ್ಲಿ ತೊಗೊಂಬಂದಿದ್ದಾರೆ. ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದೆ. ಅದು ತೊಳ್ದು ಇದು ಮಾಡೋದು ನಮ್ಮ ದೊಡ್ಡಮ್ಮ. ಇದು ನೋಡು ಚಿಕನ್ನು ಅಂತ ಏನೋ ಹೇಳ್ತಾಯಿದ್ರು ಮಗನಿಗೆ. ನಾನು ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಹಾಗೆ ವೀಡಿಯೋ ಮಾಡಿಕೊಂಡೆ. ನೋಡಿ ನಮ್ಮ ದೊಡ್ಡಮ್ಮ ನೋಡಿ ಹುಷಾರಿಲ್ಲದೆ ಪಾಪ ಒಂದು ಸ್ವಲ್ಪ ವೀಕ್ ಆಗಿದ್ದಾರೆ. ಪಾಪ ಅವರಂತೂ ಯಾವಾಗಲೂ ಒಂದು ಕಡೆ ಇರಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ಸುವರ್ಣಗೆಡ್ಡೆ ಬಾಳೆಕಾಯಿ ಎಲ್ಲ ಹಾಕ್ಕೊಡ್ವಿ. ನೋಡಿ ನಮ್ಮ ಅಕ್ಕ ಎಲ್ಲ ಮನೆಗೆ ಬಿಟ್ಟಿದ್ದಾರೆ. ಯಾಕಂದರೆ ಅವರೆಲ್ಲ ಕೊಂಡಕ್ಕೆ ಬಂದಿದ್ದಾರಲ್ಲ, ಸುಸ್ತಾಗಿದ್ದಾರೆ. ಅವ್ರಿಗೂ ಆಪ್ರೇಷನ್ ಎಲ್ಲ ಆಗಿದೆ ಪಾಪ, ಅದಕ್ಕೆ ಅವರು ಸುಸ್ತಾಗಿ ಮಲಗಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಪುದೀನ, ಕೊತ್ತಂಬರಿ, ಪಾಲಕು ಮತ್ತು ಏನೇನು ಬೇಕಾಗುತ್ತೆ ನಮ್ಮ ಅಣ್ಣ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡ್ತಾರೆ ಜೋರಾಗಿ. 1 ಕ್ವಿಂಟಾಲು 2 ಕ್ವಿಂಟಾಲ್ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ನಾನ್ ವೆಜ್ ಅಡುಗೆಗಳಿಗೆಲ್ಲ ಅವ್ರು ಹೋಗ್ತಾರೆ. ಊರವ್ರದ್ದು ಮಾತ್ರ ಬೇರೆಯವ್ರದ್ದೆಲ್ಲ ಮಾಡೋಕ್ಕೋಗಲ್ಲ, ಪರಿಚಯ ಇರೋರು ಮಾಡ್ತಾರಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ. ಇಲ್ಲಿ ಇವರೆಲ್ಲ ಬಿಡಿಸಿ ಕೊಡ್ತಿದ್ರು. ನಾನು ಟೊಮೆಟೊ ಬಾತ್ ಮಾಡ್ತಿದ್ದೆ. ಮತ್ತು ನಾನು ಹೇಳಿದ್ದೆಲ್ಲ ನಮ್ಮ ರಾಣಿ ರೆಡಿ ಮಾಡಿ ಕೊಡ್ತಾಯಿದ್ಲು.
ಹಾಗೆ ಇಲ್ಲೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ವಲ್ಲ, ಇದು ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆ ಸಪ್ರೇಟ್ ಕುಯ್ದಿಟ್ಟಿದ್ವಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲ ಸಪ್ರೇಟ್ ಹಚ್ಚಿ ಬಿಡಿಸಿಲ್ಲ ಇಟ್ಬಿಟ್ವಿ. ಇಲ್ಲಿ ಮಟನ್ನ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ರುಬ್ಬಾಕ್ಬಿಟ್ಟು ಮಟನ್ನ ಬೇಯಕ್ಕೆ ಇಟ್ಟಿದ್ದಾರೆ. ಇದು ಮತ್ತು ಬೋಟಿದು ಆ್ಯಕ್ಚುಲಿ ಇದು ಬೋಟಿಗೆ ಹೆಸರು ಕಾಳು ನೆನೆಸಿಟ್ಟಿದ್ರು. ಅದು ಹೆಸರು ಕಾಳು ಹಾಕಿ ಬೋಟಿ ಪಲ್ಯ ಮಾಡ್ತಾಯಿದ್ದಾನೆ. ನಾನು ಇಲ್ಲಿ ಜಾಸ್ತಿ ವೀಡಿಯೋಗಳು ಕೆಲವು ಮಾಡ್ಕೊಂಡಿದ್ದೀನಿ, ಕೆಲವು ಮಾಡ್ಕೊಂಡಿಲ್ಲ, ಕ್ಲಿಪ್ಪಿಂಗ್ಸ್ ಹೋಗಿದೆ. ಯಾಕಂದರೆ ನಾನು ಅಲ್ಲಿ ಮಾತಾಡ್ತಿದ್ನಲ್ಲ, ಮಕ್ಳ ಕೈ ಕೊಡ್ತಿದ್ದೆ ಮಾಡ್ಕೊಂಬ ಅಂತ. ಅವ್ರು ಹೆಂಗೆ ಬೇಕು ಹಂಗೆ ಮಾಡ್ಕೊಂಬಂದಿದ್ದಾರೆ ನೋಡಿ. ಇಲ್ಲಿ ಮರಿದು ಏನಂತಾರೆ, ನಾವು ಹಾರ್ಟ್ದೆಲ್ಲ ಬರುತ್ತಲ್ಲ ಬೋಟಿ ಐಟಮು, ಅದನ್ನೆಲ್ಲ ಸಣ್ಣ ಕಟ್ ಮಾಡಿ ಇದು ಹಾಕಿದ್ದಾರೆ. ಕಾಳು ಪಲ್ಯಕ್ಕೆ ಅದು. ಇಲ್ಲಿ ಬಂದ್ಬಿಟ್ಟು ಹೆಸ್ರು ಕಾಳು ನೋಡಿ, ಇದು ಬಂದ್ಬಿಟ್ಟು ಬೋಟಿ ಪಲ್ಯಕ್ಕೆ ನಮ್ಮ ಲಕ್ಷ್ಮಿ ತಿರುಗಿಸ್ತಾ ಇದ್ದಾಳೆ. ಅವಳು ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತಾಳೆ ನೋಡಿ. ಮೊಳಕೆ ಕಾಳು ನೆನೆಸಿಟ್ಟಿರೋದು ವೀಡಿಯೋ ಮಾಡ್ಕೋತೀನಿ ನಕ್ಕೊಂಡು ಏನೋ ಹೇಳ್ತಾ ಇದ್ದಾಳೆ. ಬಟ್ ಅದು ವೀಡಿಯೋದಲ್ಲಿ ಏನು ಅಂತ ಗೊತ್ತಿಲ್ಲ. ಬಟ್ ಮಾತಾಡಿದ್ದೀವಲ್ಲ ಅದೆಲ್ಲ ನಾನು ಹಾಕೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ವೀಡಿಯೋ ಮಾಡ್ಕೊಂಡು ಏನೋ ಹೇಳ್ತಾ ಇದ್ದಾಳೆ. ಮತ್ತು ಹಸು ಬಂದ್ಬಿಟ್ಟು ಇಲ್ಲಿ ಕಟ್ಟಿದ್ದಾರೆ. ಯಾಕೆ ಅಂದರೆ ಅದು ಇನ್ನು ನಾಳೆ ನಾಡಿದಷ್ಟರಲ್ಲಿ ಡೆಲಿವರಿ ಟೈಮ್ ಪಾಪ. ಅದಕ್ಕೆ ಆಚೆ ಬೇರೆ ಬಿಸಿಲಿದೆಯಲ್ಲ, ಆ ಕಾರಣಕ್ಕೆ ಒಳಗಡೆನೇ ಕಟ್ಟಿದ್ರು ತಂದು. ಅದು ಸ್ವಲ್ಪ ಅದೇನದು ಏನಂತಾರೆ, ನರಳೋದು ಅಂತ ಹೇಳ್ತಾರಲ್ಲ ಪಾಪ, ಆ ಥರ ಮಾಡ್ತಿತ್ತು. ಆಚೆ ಹುಲ್ಲೆಲ್ಲ ತಿಂದೇ ಇರಲಿಲ್ವಂತೆ. ಯಾವ ಟೈಮಲ್ಲಿ ಹೆಂಗೋ ಅಂದ್ಬಿಟ್ಟು ತಾಮಂದು ಒಳಗಡೆ ಕಟ್ಟಾಕಿದ್ರು ಪಾಪ. ಹಳೆ ಮನೆ ಹತ್ರ ಕಟ್ಬೋದಾಗಿತ್ತು. ಅಲ್ಲಿ ನೋಡಿದ್ರೆ ನೋಡಿ, ಅಕ್ಕನ ಮಗ ಏನೋ ಹೇಳ್ತಾಯಿದ್ದಾನೆ, ತರಲೆ ತಮಾಷೆ ಮಾಡ್ತಾಯಿದ್ದಾನೆ. ನನ್ನನ್ನು ತೋರಿಸಿ ಅಂತ ಹೇಳ್ತಾ ಇದ್ದ. ಆಮೇಲೆ ಹಾಯ್ ಹೇಳ್ತಾ ಇದ್ದಾನೆ ನೋಡಿ, ಏನೋ ಹೇಳ್ತಾನೆ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಅಂತ ಹೇಳ್ತಾ ಇದ್ದಾನೆ. ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ನೀವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಬೇಕು ಅವನು ಹೇಳಿಕ್ಕಾದರೂ ನೋಡಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಶ್ರುತಿ ಬಂದೇನೋ ನೋಡ್ತಾ ಇದ್ದಾಳೆ. ಇಲ್ಲಿ ಒಲೆ ಹಾಕಿದ್ದಾರೆ. ಒಲೆ ಹಾಕ್ಬಿಟ್ಟು ಸಾರಿಗೆನೋ ಇಟ್ಟಿದ್ದಾರೆ. ಎಲ್ಲ ಹುರಿದ್ಬಿಟ್ಟು ಇಕ್ಕಿದ್ರಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಒಲೆ ಇಟ್ಬಿಟ್ಟು. ನೋಡಿ, ಇದು ಬ್ಲೆಡ್ ಸ್ವಲ್ಪ ಗಟ್ಟಿಯಾಗಲಿ ಅಂತ ಇಟ್ಟಿರ್ತಾರೆ. ಅದನ್ನು ಪಲ್ಯಕ್ಕೆ ಕಟ್ ಮಾಡಿ ಪೀಸ್ ಥರ ಮಾಡೋಕ್ಕೆ ಸರಿಯಾಗುತ್ತೆ ನೋಡಿ. ತಿರುಗಿಸ್ತಾ ಇದ್ದಾರೆ. ಚೆನ್ನಾಗಿರುತ್ತೆ ಮಟನ್ ಸಾರು. ಯಾಕಂದರೆ ಇದು ಮಟನ್ ಏನು ಗೊತ್ತಾ, ನಾಟಿ ಮಟನ್ ಅಂತ ಹೇಳ್ತಾರಲ್ಲ ಆ ಥರ ಬರುತ್ತೆ. ಒಳ್ಳೆ ಸಾಂಬಾರು ಟೇಸ್ಟ್ ಇರುತ್ತೆ ಚೆನ್ನಾಗಿ. ತಲೆ ಕಾಲು ಎಲ್ಲ ಕಟ್ ಮಾಡಿ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಹಾಕ್ತಾರಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಎಲ್ಲ ತಿರುಗಿಸಿದಾಯಿತು. ಇವನು ಹೇಳಿದ್ನಲ್ಲ ನೋಡಿ. ಇಲ್ಲಿ ಅನ್ನ ಮಾಡಿಬಿಟ್ಟು ಮಂಕ್ರಿಗೆಲ್ಲ ಬಸ್ತಿಟ್ಟಿದ್ದಾರೆ ನೀಟಾಗಿ. ಯಾಕಂದರೆ ಗಂಜಿ ಆಗಬಾರ್ದು ಅಂತ ಬಸ್ತಿಟ್ಟಿರ್ತಾರೆ ನೀಟಾಗಿ ನೋಡಿ. ಅನ್ನ ಎಲ್ಲ ಆಗಿದೆ, ಇಷ್ಟ ಹಾಕಿದೆ. ಬೇಕಂದಾಗ ಆಮೇಲೆ ಇನ್ನೊಂದ್ಸರಿ ಇಟ್ಕೊಬೋದು ಅಂತ. ಇಲ್ಲಿ ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದಾರೆ. ಯಾಕಂದರೆ ಸಿಂಗಲ್ ಕರೆಂಟ್ ಬೇರೆ ಆಗೋಗಿದೆ, ಆ ಕಾರಣ ನೋಡಿ. ಮಾಮೂಲಿ ಟೈಮಲ್ಲಿ ಹಂಗಿರೋದೇ ಇಲ್ಲ. ಇಲ್ಲಿ ಚಿಕನ್ಗೆ ರೆಡಿ ಮಾಡ್ತಾಯಿದ್ದಾರೆ. ಯಾಕಂದರೆ ಒಂದೊಂದು ಆದಮೇಲೆ ಒಂದೊಂದು ಅಡುಗೆ ಆಗಬೇಕಲ್ಲ, ಬೇಗ ತಿರುಗಿಸ್ಕೊತಾ ಇದ್ದಾರೆ. ಇಲ್ಲಿ ಮುದ್ದೆ ಆಯಿತು, ಮುದ್ದೆ ತಿರುಗಿಸ್ಕೋಬೇಕು ನೋಡಿ. ಇಷ್ಟಪ್ಪ ದೊಡ್ಡ ಪಾತ್ರೆಲಿ ಮುದ್ದೆ ಮಾಡಿದ್ದಾರೆ. ಇದನ್ನು ತಿರುಗಿಸ್ಕೊಂಡು ಮುದ್ದೆ ಕಟ್ಕೋಬೇಕು. ನನ್ನನ್ನು ಕರಿದ್ರು, ಮುದ್ದೆ ಕಟ್ಬೇಕಂತ ಕರಿತೀವಿ ಆಂಟಿ ಅಂತ. ಅಪ್ಪ ನಾನು ಕೆಳಗಡೆ ಕುಂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಂಗೆ ಸ್ವಲ್ಪ ಪೇಯ್ನ್ ಇದೆ ಅಲ್ಲ, ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ದೀನಿ. ಅದು ಮುಂದೆ ಗೊತ್ತಾಗುತ್ತೆ ಏನು ಅಂತ. ಅದಕ್ಕೋಸ್ಕರಕ್ಕೆ ಆಗಲ್ಲ ಕುಂತ್ಕೊಂಡು ಕೆಳಗಡೆ ಕಟ್ಟೋಕ್ಕೆ ಅಂತ ಅಂದೆ. ಆಯ್ತು ಬಿಡ ಆಂಟಿ ಅಂತ ಅಂದ್ರೆ. ಆಮೇಲೆ ನಮ್ಮ ಅಕ್ಕ ಮೊಟ್ಟೆ ಬಿಡಿಸ್ತಾಯಿದ್ರು. ಆಮೇಲೆ ನಾನಿಲ್ಲಿ ಆಲೂಗಡ್ಡೆನ ಪಲ್ಯಕ್ಕೆ ಅಂತ ಹಚ್ಚಿಬಿಟ್ಟಿದ್ರು. ಆಮೇಲೆ ಬೇಡ ಅಂತ ಹಂಗೆ ಇಟ್ಟಿದ್ರು. ಹೀರಪ್ಪ ಏನು ಮಾಡೋದು ಅಂದ್ಬಿಟ್ಟು, ಮತ್ತು ಒಂದು 3 ಜನ ವೆಜ್ ಊಟದವ್ರು ಬರ್ತಾರೆ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಒಬ್ಬಟ್ಟು, ಬೇಳೆ ಸಾರು ಮತ್ತು ಆಲೂಗಡ್ಡೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳವಳು ಬಾಣ್ತಿ, ಅವಳು ಗಂಡು ಮಗು ಆಗಿದೆ, 2ನೇ ಮಗು. ಇಲ್ಲಿ ಒಬ್ಬಟ್ಟಿಗೆ ಕಡಲೆಬೇಳೆ ಒಬ್ಬಟ್ಟು ಮಾಡ್ತಾಯಿದ್ಲು. ನಾನು ಆಲೂಗಡ್ಡೆನ ಅದೊಂದು ಪಲ್ಯ ಮಾಡ್ತೀನಿ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಹೊರದ್ಬಿಟ್ಟು ಪಲ್ಯ ಮಾಡ್ತಿದ್ದೆ. ಯಾಕಂದರೆ ಒಬ್ರಿಗೊಬ್ರು ಮಾಡಿದ್ರೇ ಅಲ್ವ ಬೇಗ ಆಗೋದು. ನನಗಂತೂ ಇಲ್ಲಿ ಊರಿಗೆ ಹೋದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಎಲ್ಲರೂ. ಮತ್ತು ಸ್ವಂತ ತಾಯಿ ಮನೆ ಥರನೇ ನನಗಿದು. ಯಾಕಂದರೆ ತವ್ರ ಮನೆ ಅಂದರೆ ಇದೇನೇ ನನಗೆ ಇವಾಗಿರೋದು, ಇನ್ಯಾರೂ ಇಲ್ಲ ನನಗೆ. ಅವಾಗಿಂದನೂ ಅಷ್ಟೇ ನಮ್ಮ ಅಮ್ಮನ ನಾವು ಚಿಕ್ಕ ಹುಡುಗಿಲೇ ನಾನು ಕಳ್ಕೊಂಡಿದ್ದೀನಿ. ನಮ್ಮ ದೊಡ್ಡಮ್ಮನೇ ನನಗೆಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸುಮ್ಮನೆ ಹೇಳೋದಲ್ಲ, ಇವರು ನಮ್ಮ ಅದಕ್ಕೆ ಇವ್ರಿಗೂ ಪಾಪ 2 ವರ್ಷದಿಂದ ಸ್ವಲ್ಪ ಹುಷಾರಿಲ್ಲ ಅವ್ರಿಗೂ. ಇದು ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡಮ್ಮನ ದೊಡ್ಡ ಮಗಳು ತಾಯಿ ಅಂತ. ಆ್ಯಕ್ಚುಲಿ ಪ್ರಭಾ ಅಂತ ಅವಳ ಹೆಸರು. ನಾವು ತಾಯಿ ಅನ್ನೋದು. ಅವ್ನ ಮೊಮ್ಮಗ ಪುನಿ ಹೇಳ್ತಾಯಿದ್ದಾರೆ ನಮ್ಮ ದೊಡ್ಡಮ್ಮ. ಇದು ಪಾಪ ಹುಷಾರಿಲ್ಲ ಅವ್ರಿಗೆ. ಅವನೇನೋ ತಿಂತಾಯಿದ್ದಾನೆ. ಇವಳು ಇನ್ನೊಬ್ಳು ಅಣ್ಣನ ಮಗಳು. ಎಲ್ಲ ಪಿಳ್ಳೆಗಳೇನೆ. ಇನ್ನೂ ಎಷ್ಟೊಂದು ಜನ ಬರಬೇಕು, ಕೆಲವು ಬಂದಿಲ್ಲ ನೋಡಿ. ಎಲ್ಲ ತೊಳೆದು ಹಾಕ್ಕೊತಾಯಿದ್ದೀನಿ. ಇದು ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ, ವೇಸ್ಟ್ ಮಾಡೋದು ಬೇಡ ಅಂತ. ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್. ಅಷ್ಟು ಚೆನ್ನಾಗಿರುತ್ತೆ. ತಲಾಟೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗೋಗುತ್ತೆ. ಇಲ್ಲಿ ತಂಬಿಟ್ಟು ತೊಗೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತಿದ್ದಾರೆ. ನಾನು ಇಲ್ಲಿ ಪಲ್ಯ ಮಾಡಿಕೊಂಡೆ ನೋಡಿ, ಅಷ್ಟೇ ಬೇಗ ಆಯಿತು. ಇಲ್ಲಿ ಬೇಳೆ ಸಾರು ಮಾಡಿದ್ವಿ. ಮತ್ತು ಪಾಯಸ ಏನು ಮಾಡಲಿಲ್ಲ, ಒಬ್ಬಟ್ಟು ಮಾಡಿದ್ಲು. ಒಬ್ಬಟ್ಟು ಬಂದ್ಬಿಟ್ಟು ಅವರು ನಮ್ಗೆ ತಟ್ಟೋದೇನು ಬೇಡ. ಅವ್ರು ಆ್ಯಕ್ಚುಲಿ ಲಿಂಗಾಯ್ಸ್ ಅಂತೆ. ತಟ್ಟೋದೇನು ಬೇಡ, ಅದೇ ಉಂಡೆ ಥರ ಅವ್ರು ತಿಂತಾರಲ್ಲ ಆ ಥರನೇ ಮಾಡಿದ್ವಿ.
ಆಯಿತು ಅಂದ್ಬಿಟ್ಟು ಅಷ್ಟಾಯಿತು ಅವ್ರಿಗೆ ಸ್ವೀಟ್ ಅಡುಗೆ ಅಂದ್ಬಿಟ್ಟು ಹಪ್ಳ ಕರಿಯೋಣ ಅಂತ ನನಗೆ ಹಪ್ಳನೂ ಏನು ಬೇಡ ಹಪ್ಳ ಕರೆದೋ ಏನೋ ಗೊತ್ತಾಗಲಿಲ್ಲ ನನಗೆ. ನಾನು ಅಷ್ಟೊತ್ತಿಗೆ ಇದು ಮಾಡಿಬಿಟ್ಟು ಆಚೆ ಹೊಂಟೋದೆ. ಆಮೇಲೆ ಅಲ್ಲಿ ಇಲ್ಲಿ ಕುಂತಿದ್ವೆಲ್ಲ ಕಡೆಗೆ ನಾವು ಊಟ ಮಾಡ್ತಾಯಿದ್ವಿ. ಬಂದವ್ರದ್ದೆಲ್ಲ ನಾವೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರೊಂಥರ ಮುಜುಗರ ಮಾಡ್ಕೊತಾರಲ್ವ, ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಎಲ್ಲ ಫುಲ್ಲು ಚಾಪೆಗಳು ಹಾಕಿ ಊಟ ಕೊಟ್ಟರು. ಇವನು ನಮ್ಮ ದೊಡ್ಡಮ್ಮನ ಮಗನೇ, ನಮ್ಮ ಹತ್ರ ಏನು ಮಾತಾಡಲ್ಲ ಇವನು. ಅವ್ರು ಮಿಸ್ಸಸ್ಸಿರು ಇನ್ನೊಬ್ಬರು ದೊಡ್ಡಮ್ಮನ ಮಗ ಇವನು, ಮಾತಾಡಲ್ಲ. ಅದಕ್ಕೆ ನಾನೇನು ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಅವರು ಅಷ್ಟಕ್ಕಷ್ಟಾಗಲಿ ಇವಾಗ ಒಂದು 3 ವರ್ಷದಿಂದ ನಮ್ಮ ಹತ್ರ, ನನ್ನ ಹತ್ರ ಅವ್ರ ಹತ್ರ ಎಲ್ಲ ಚೆನ್ನಾಗಿ. ಇವನೊಬ್ಬ ಅಣ್ಣನ ಮಗ ಕಿರಣ್. ನೋಡಿ ನವಿಲು ಕಾಣಿಸ್ತಾ ಇದೆ ಇಲ್ಲಿ. ಇದು ನಮ್ಮ ರಿಲೇಷನ್ ಊರಿಗೆ ಹೋಗ್ಬೇಕಂದ್ರೆ ಪಕ್ಕದಲ್ಲೇ ಇರೋದು. ನಮ್ಮ ಅತ್ತೆ ಮಗಳು ಅಲ್ಲೂ ಕರೆದಿದ್ಲು ಹಬ್ಬಕ್ಕೆ. ನಾನು ಸಂಜೆ ಮೇಲೆ ಹೋಗ್ತಿದ್ದೆ, ನೋಡಿದ್ರೆ ನವಿಲು ಎಷ್ಟು ಚೆನ್ನಾಗಿ ಆರೋಯ್ತು. ಸುಮಾರು ಇವಳು ನಮ್ಮ ಅತ್ತೆ ಮಗಳು ದೊಡ್ಡವಳು, ಇವಳು ಆಶಾ ಅಂತ. 2ನೇವಳು, 3ನೇವಳು ನಿಮಾನ್ಸಲ್ಲಿ ಕೆಲಸ ಮಾಡ್ತಾಳೆ, ಅವಳಿಲ್ಲ. 4ನೇವಳು ಇದ್ದಾಳೆ, ತೋರಿಸ್ತೀನಿ ನೋಡಿ, ಅವಳು 4ನೇವಳು. ಅಲ್ಲೋಗಿದ್ವಿ, ಯಾಕೆ ಊಟ ಟೈಮ್ ಬಂದಿಲ್ಲ ಅಂತಾಯಿದ್ರು. ಇಲ್ಲ ಅಂತ ಅಂದ್ಬಿಟ್ಟು ಲೇಟಾಗಿ ಹೋದೆ ನಾನು. ಅಲ್ಲಿ ಲೇಟಾಗಲಿ, ನಾನು ಹೋದಾಗಷ್ಟೇ ಲೇಟಾಗಿತ್ತಲ್ಲ. ಇವಳು ಇನ್ನೊಬ್ಳು ಅಕ್ಕನ ಮಗಳು, ಅವಳು ರೂಪ. ನೋಡಿ ಎಷ್ಟು ಚೆನ್ನಾಗಿದ್ದೀವಿ. ಇನ್ನು ಸುಮಾರು ಜನ ಇದ್ದಾರೆ, ಕೆಲವರೆಲ್ಲ ಬಂದ್ಬಿಟ್ಟು ಹೊಂಟೋದ್ರು. ಅವರೆಲ್ಲ ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಚಾರ್ಜ್ ಬೇರೆ ಇರಲಿಲ್ವಲ್ಲ. ಇದಾಗಲೇ ಸಂಜೆ ಮೇಲೆ ನೈಟು ನೋಡಿ ಸುಮ್ಮನೆ ನಮ್ಮ ಅಣ್ಣ ದೊಡ್ಡಪ್ಪನ ಮಗ ತೂರಾಡ್ದಂಗೆ ಬರ್ತಾಯಿದ್ದೆ. ನೋಡಿ ಇಲ್ಲಿ ದೇವ್ರು ಕುಣಿತಾ ಇದೆ. ಚೊಕ್ಕಬರೆಲ್ಲ ಆಡಿದ್ವಿ, ಕಾಸುಗಳು ಕಟ್ಕೊಂಡು ಮೇಲ್ಗಡೆ. ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಸಣ್ಣ ಮಗು ಎಲ್ಲ ಇತ್ತು, ಅದು ಬೇಡ ವೀಡಿಯೋಗೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆದರೆ ನೋಡೋಣ, ಕ್ಲಿಪ್ಪಿಂಗಲ್ಲಿ ಒಂದು ಫೋಟೋ ಹಾಕಿರ್ತೀನಿ. ಇಲ್ಲಾಂದ್ರಿಲ್ಲ. ಇಲ್ಲಿ ದೇವ್ರು ಕುಣಿತಾ ಇದೆ ನೈಟು. ಈ ಹಬ್ಬದಲ್ಲೆಲ್ಲ ಅಂದರೆ ದೇವ್ರು ಎತ್ತಿಸ್ತಾರೆ, ಯಾರಾದರೂ ಹರಕೆ ಮಾಡ್ಕೊಂಡ್ರು ಎತ್ತಿಸ್ಬಿಟ್ಟು ಕಡಲೆಕಾಳು ಉಸ್ಲಿ ಮತ್ತು ಇಲ್ಲಾಂದರೆ ಬೂಂದಿ ಎಲ್ಲ ಕೊಡ್ತಾರೆ. ಅವಾಗ ದೇವರು ಕೇಳೋಕ್ಕೆ ಅಂತ ಕೆಲವ್ರು ಕೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ನೈಟ್ ಹೊತ್ತು. ನಾವು ಹೋಗ್ಬಿಟ್ಟು ಕುಂತಿದ್ವಿ, ಎಲ್ಲರೂ ಹೋಗ್ತಾರೆ. ನಾವು ವರ್ಷ ಇನ್ನು ಊಟ ಎಲ್ಲ ಅವತ್ತು ಊಟ ಮಾಡಿರಲಿಲ್ಲ, ಆಮೇಲೆ ಹೋಗಿ ಊಟ ಮಾಡೋರು ಆಯಿತು ಅಂದ್ಬಿಟ್ಟು ಹೋಗಿ ಕುಂತ್ಕೊಂಡ್ವಿ. ದೇವ್ರು ನೋಡಿ, ಇವರಂತೂ ಏನು ಕುಣಿತಾರೆ ಗೊತ್ತಾ, ಕೈ ಬಿಟ್ಬಿಟ್ಟೆಲ್ಲ ದೇವ್ರು ಕುಣಿತಾರೆ. ನೋಡ್ತಾರೆ ಹಂಗೆ, ಇನ್ನು ನೋಡಬೇಕು ಅನಿಸುತ್ತೆ ದೇವ್ರನ್ನ, ಅಷ್ಟು ಚೆನ್ನಾಗಿ ಕುಣಿತಾರೆ. ಹೆಂಗೆ ತಿರುಗಿಸ್ತಾರೆ ಅಂದರೆ ನಿಜವಾಗ್ಲೂ ನಮಗಂತೂ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ತಿರುಗಿಸ್ತಾರೆ ದೇವರು. ನಾವು ಅಲ್ಲಿ ನೋಡಿ ಆಗಲೇ ಕೈ ಬಿಟ್ಟು ಡ್ಯಾನ್ಸ್ಗಳು ಹೆಂಗೆ ಆಡ್ತಾರೆ ಗೊತ್ತಾ, ಹಿಂದೆ ಮುಂದೆ ಮತ್ತು ಹಿಂಗೆ ಕುಣ್ಕೊಂಡೇ ಡ್ಯಾನ್ಸ್ ಆಡ್ತಾಯಿರ್ತಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಚಿಕನ್ ತಂದಿದ್ರು, ಸಕ್ಕತ್ತಾಗಿತ್ತು. ಏನೋ ಹೊಡೆದ್ರೆ ಸೌಟಲ್ಲಿ ಬಿರಿಯಾನಿ ಸೌಟಲ್ಲಿ ಬಿದ್ದೋಗಿ ಅಷ್ಟು ಗಟ್ಟಿಯಾಗಿತ್ತು. ಇಲ್ಲಿ ಬಿರಿಯಾನಿ ಮಾಡ್ತಾಯಿದ್ವಿ, ಚಿಕನ್ ಬಿರಿಯಾನಿ ನೆಕ್ಸ್ಟ್ ಡೇಗೆ. ನೋಡಿ ಸಕ್ಕತ್ತಾಗಿದೆ. ಎಲ್ಲ ಅಕ್ಕಿ ಎಲ್ಲ ಅಳತೆ ಮಾಡಿ ಕೊಡ್ತಾಯಿದ್ದಾರೆ. ಬಿರಿಯಾನಿ ಮಾಡುತ್ತೆ ಅಂತ ನಮ್ಮ ಅಣ್ಣನ ಮಗ ಹೇಳ್ದ. ಅದಕ್ಕೆ ತುಪ್ಪ ಬೇರೆ ಖಾಲಿಯಾಗಿ ಹೋಗಿತ್ತಂತೆ, ಸ್ವಲ್ಪ ತುಪ್ಪ ಇತ್ತು, ಅದನ್ನು ಹಾಕ್ಬಿಟ್ಟು ಮಿಕ್ಕಿದ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂತು. ಚಿಕನ್ ತಂದಿದ್ರು, ಬಾಯ್ಲರ್ ಚಿಕನ್ನು. ಬಿರಿಯಾನಿ ಮಾಡ್ಕೊಂಡ್ವಿ, ಮೊಸರು ಬಜ್ಜಿ ಮಾಡ್ಕೊಂಡ್ವಿ ಬೆಳಗ್ಗೆ ಟಿಫನ್ಗೆ, ಶುಕ್ರವಾರ ಬೆಳಗ್ಗೆ. ಚೆನ್ನಾಗಿತ್ತು ನೋಡಿ. ಇವಾಗ ಎಲ್ಲ ಏನು ಹಾಕೋದು ಅಂತ ತೋರಿಸ್ತಾ ಹೋಗ್ತಾಯಿದ್ದೀನಿ. ಎಲ್ಲ ಹೇಳ್ತಾಯಿದ್ದೀನಿ, ಅದು ತೊಗೊಂಬನ್ನಿ ಇದು ತೊಗೊಂಬನ್ನಿ. ಯಾಕಂದರೆ ಅಡುಗೆ ಮನೆ ಮುಂದೆಗಡೆ ಇರೋದು, ನಾವು ಮಾಡ್ತಾರೆ ಹಿಂದೆ ಕೊಟ್ಟಿಗೆಯಲ್ಲಿ ಮಾಡ್ತಾಯಿರೋದು. ಒಲೆ ಇಟ್ಕೊಂಡಿರ್ತೀವಲ್ಲ, ದೊಡ್ಡ ಒಲೆ, ಅಲ್ಲಿ ಇಟ್ಕೊಳಕ್ಕಾಗಲ್ವಲ್ಲ, ಯಾಕಂದರೆ ಟೈಲ್ಸ್ ಎಲ್ಲ ಇರುತ್ತೆ. ಇಲ್ಲಾಂದರೆ ಹೊಗೆ ಆರಾಮಾಗಿ. ಈ ಕಡೆ ಬಾಗಿಲೊಂದಿದೆ, ಆ ಕಡೆ ಬಾತ್ರೂಮ್ ಇದೆ, ಈ ಕಡೆ ಹಂಡೆ ಒಲೆ ಬತ್ಲಿ ಇದೆ. ಇಲ್ಲಿ ಇದು ಒಲೆ ಅಂತ ಹೇಳ್ತೀವಲ್ಲ, ನಾನು ಮಾಡ್ತಿರೋದು ಗ್ಯಾಸ್ ಒಲೆಯಲ್ಲಿ. ಆ ಕಡೆ ಸೌದೆ ಇಡೋ ಒಲೆ ಥರ ಮಾಡ್ಬಿಟ್ಟು ಅಲ್ಲೂ ಅಡುಗೆ ಮಾಡ್ಕೊಳ್ಳೋ ಥರ ಮಾಡಿದ್ದಾರೆ ನೋಡಿ. ಆ ಕಡೆ ಕಾಣಿಸುತ್ತೆ, ಅಲ್ಲೂ ಮಾಡಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಎಲ್ಲ ಇದು ಗ್ಯಾಸ್ ಸ್ಟವ್ ಒಲೆ ಇಟ್ಕೊಂಡು ಮಾಡ್ಕೊತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಯಾಕಂದರೆ ಆ ಸಾಮಾನುಗಳೆಲ್ಲ ತಂದಿಟ್ಟಿದ್ದಾರೆ, ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ, ಮರಾಠ ಮೊಗ್ಗು ಎಲ್ಲ ಹಾಕಿದೆ. ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಂಡು ಗಮ್ಮನ ಥರ ಆಗಿ, ಈರುಳ್ಳಿ ಬಂದ್ಬಿಟ್ಟು ಒಂದು 8 ಈರುಳ್ಳಿ ಕುಯ್ದಿದ್ದು ಮೀಡಿಯಮ್ ಸೈಜು ಅಷ್ಟು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಲ್ಲ, ನೀಟಾಗಿ ಆಗಬೇಕು. ಇಲ್ಲಾಂದರೆ ಏನಾದ್ರು ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂದರೂ ಅಯ್ಯೋ ಏನಪ್ಪ ಅನ್ನ ಮುದ್ದೆ ಆಗೋಯ್ತು ಅಂತ ಹೇಳ್ತಾರಲ್ವ. ಅದಕ್ಕೋಸ್ಕರ ಎಲ್ಲರೂ ಮಾಡಬೇಕಂದ್ರೆ ನೀಟಾಗಿ ಮಾಡ್ಬೇಕು. ನನಗೆ ಅದೇ ಯಾಕಂದರೆ ನಮ್ಮನೇಂದ್ರೆ ಬಿಡು ಹೆಂಗೋ ಮಾಡ್ಬಿಡೋಣ, ಎಲ್ಲರೂ ತಿಂತೀವಲ್ಲ, ಅನ್ನ ಒಂದು ಸ್ವಲ್ಪ ಮುದ್ದೆ ಯಾರು ಚೆನ್ನಾಗಿಲ್ಲ ಇರಲ್ಲ ಚಿಕನ್ ಬಿರಿಯಾನಿ. ಅದಕ್ಕೆ ನೀಟಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಳತೆ ಕ್ಲೀನಾಗಿ ಹೇಳ್ತಾಯಿದ್ದೆ. ಇಷ್ಟಿಷ್ಟೇ ಕೊಡ್ರಿ ನನಗೆ, ಇಷ್ಟಿಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಆಮೇಲೆಲ್ಲ ಬಿಡಿಸಿ ಪಾಪ ನಮ್ಮ ರಾಣಿ ಲಕ್ಷ್ಮಿ ಬಿಡಿಸ್ಕೊಡ್ತಾಯಿದ್ರು ನೋಡಿ. ಚೆನ್ನಾಗಿ ಇದು ಹುರ್ಕೊತಿದ್ದೆ. ಇವಾಗೇನೋ ನಾನು ಸೌಟಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಆಮೇಲೆ ಮಸಾಲೆ ಆಗ್ತಾ ಸೌಟೇ ಎತ್ತಕ್ಕಾಗ್ತಿಲ್ಲ, ಅಷ್ಟು ಭಾರ ವೆಯ್ಟ್ ಇದೆ. ಇಲ್ಲಿ ಪಾಲಕು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ರುಬ್ಕೊಡು ಅಂತ ಹೇಳಿದೆ. ಎಲ್ಲ ರುಬ್ಕೊಟ್ಲು, ಎಲ್ಲ ಹಾಕ್ಕೊತಾ ಇದ್ದೀನಿ.
ಇಲ್ಲಿ ಅಕ್ಕಿ ತೊಳ್ಕೊಡ್ತಾಳೆ. ಆಮೇಲೆ ನೋಡಿ ಇಲ್ಲಿ ಚಿಕನ್ ಹಾಕ್ಕೊಂಡೆ ನಾನು. ಚಿಕನ್ ಹಾಕ್ಬಿಟ್ಟು ಅದನ್ನು ಅದ್ರಲ್ಲಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತಿರುಗಿಸೋಕ್ಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ, ಯಾಕಂದರೆ ಸೌಟು ಬರ ಇದೆ. ಚಿಕನ್ನು ಅಷ್ಟೆಲ್ಲ ತಿರುಗಿಸ್ಬೇಕಲ್ಲ, ಯಾಕಂದರೆ ನಾವೆಲ್ಲ ಅಂದರೆ ಮನೇಲೇ 1 kg ಅರ್ಧ kg ಅಷ್ಟು ಮಾಡ್ಕೊಳ್ಳೋದು. ನೀವು ಒಂದೇ ಸರಿ 3 kg 4 kg ಮಾಡೋಂದ್ರೆ ಆಗುತ್ತಾ? ಆಗಲ್ಲ ನೋಡಿ. ಹಾಗೇ ಹೋಯ್ತು ಬಿರಿಯಾನಿ, ಯಾಕಂದರೆ ಕ್ಲಿಪ್ಪಿಂಗ್ ಕೆಲವೆಲ್ಲ ಮಿಸ್ ಆಗಿದೆ. ರುಬ್ಬಿರೋದೆಲ್ಲ ಮಸಾಲೆ ಹಾಕಿ ಅಕ್ಕಿ ಆಯಿತು ಫ್ರೆಂಡ್. ಚಿಕನ್ ಬಿರಿಯಾನಿ ಹೇಗಿದೆ ಅಂತ ಹೇಳಿ. ಹಬ್ಬದ ವೀಡಿಯೋ ಹೀಗಿದೆ, ಮತ್ತು ಕೊಂಡದ ವೀಡಿಯೋ ಮುಂದೆ ವೀಡಿಯೋ ಬರುತ್ತೆ ಕೊಂಡದ್ದು. ಥ್ಯಾಂಕ್ ಯು ವಾಚ್ ಮಾಡೋಕ್ಕೆ. ಬಾಯ್.